ಇದನ್ನ ಕಂದಾಯ ಸಚಿವರು ನೋಡಲೇಬೇಕಾದ ಸ್ಟೋರಿ. ಕಂದಾಯ ಸಚಿವರೇ ನೋಡಿ ಈ ಸ್ಟೋರಿಯನ್ನ. ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಗೋಳು ನೋಡೋದಕ್ಕಾಗ್ತಿಲ್ಲ ಕಣ್ರಿ. ಇದು ಕಂದಾಯ ಸಚಿವರು ನೋಡಲೇಬೇಕಾದ ಸ್ಟೋರಿ. ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಸಂಬಳ ಆಗ್ತಿಲ್ಲ ಅಂತ ಹೇಳೋರು ಗೋಳಾಡ್ತಾ ಇದ್ದಾರೆ. ಬೆಂಗಳೂರು ಡಿಸಿ ಮತ್ತು ಎಸಿ ಕಚೇರಿಯಲ್ಲಿ ಸಂಬಳ ಆಗಿಲ್ಲ. ಕಳೆದ 4 ತಿಂಗಳಿಂದ ಸಂಬಳ ಇಲ್ಲದೆ ನೌಕರರು ಪರದಾಡ್ತಾ ಇದ್ದಾರೆ. ಹೇಗ್ರಿ ಜೀವನ ನಡೆಸೋದು ಹೀಗಾದ್ರೆ? 4 ತಿಂಗಳಿಂದ ಸಂಬಳ ಇಲ್ಲದೆ ಹೊರಗುತ್ತಿಗೆ ನೌಕರರ ಪರದಾಟ ನೋಡೋದಕ್ಕಾಗ್ತಾ ಇಲ್ಲ. ನೌಕರರು ಸಂಬಳ ಕೇಳಿದ್ರೆ ದಿನಕ್ಕೊಂದು ಕಾರಣಗಳನ್ನು ಹೇಳ್ತಾ ಇದ್ದಾರಂತೆ. ಅಧಿಕಾರಿಗಳ ಬಳಿ ಸಂಬಳ ಕೇಳಿದರೆ ಸಿಬ್ಬಂದಿಗೆ ಉಡಾಫಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೊರಗುತ್ತಿಗೆ ನೌಕರರಿಗೆ 4 ತಿಂಗಳ ಸಂಬಳ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ದೊಡ್ಡ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಇಂತಹ ದುಬಾರಿ ಜೀವನದಲ್ಲಿ ಸಂಬಳ ಇಲ್ಲದೆ 4 ತಿಂಗಳು ಹೇಗ್ರಿ ಬದುಕೋದಕ್ಕೆ ಸಾಧ್ಯ? ಯಾಕೆ ಸಂಬಳ ಕೊಡ್ತಾ ಇಲ್ಲ ಅವರಾಗೆ? ದುಡ್ಡಿಲ್ವಾ ಸರ್ಕಾರದ ಹತ್ರ? ದುಡ್ಡಿಲ್ಲ ಅಂತಲೇ ಅರ್ಥ ಅಲ್ಲ ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ. ಅಲ್ಲರಿ, 1 ತಿಂಗಳು ಬಿಡಿ, ಒಂದು 10 ದಿನ ಲೇಟ್ ಆದರೆ ಆಫೀಸಲ್ಲಿ ಸಂಬಳ ಇಲ್ಲ ಅಂದರೆ ಎಲ್ಲರೂ ಕೂಡ ಸಿಟ್ಟಿಗೆ ಹೇಳ್ತಾರೆ. ಆಫೀಸ್ ಸಿಬ್ಬಂದಿಗಳು ಮ್ಯಾನೇಜ್ಮೆಂಟ್ನ ಕೇಳಕ್ಕೆ ಹೋಗ್ತಾರೆ. ಅಂಥದ್ರಲ್ಲಿ 4 ತಿಂಗಳು ಸಂಬಳ ಇಲ್ಲದೆ ಅವ್ರು ಬಡದಾಡ್ತಾ ಇದ್ದಾರೆ. ನೀವು ಸಂಬಳವನ್ನು ಕೇಳಕ್ಕೆ ಹೋದರೆ ಉಡಾಫೆ ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿದ್ರೆ, ಕಂದಾಯ ಸಚಿವರೇ ದಯವಿಟ್ಟು ಇದನ್ನು ಗಮನಿಸಿ. ನೀವು ಅವರ ಕಷ್ಟಗಳನ್ನು ನೋಡಲೇಬೇಕು. ಯಾಕಂತ ಹೇಳಿದ್ರೆ ನೌಕರರು ಹೊರಗುತ್ತಿಗೆ ನೌಕರರ ಆಧಾರದ ಮೇಲೆ ಅವ್ರು ಸೇರ್ಕೊಂಡಿರ್ತಾರೆ. 4 ತಿಂಗಳು ನೀವು ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಕುಟುಂಬ, ಅವರ ಮಕ್ಕಳು ಹೇಗೆ ಸಾಗಿಸೋದು ಅವ್ರ ಜೀವನವನ್ನು?